ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಚಳಿಗಾಲಕ್ಕೆ ನೋಡ್ರಿ, ನಮ್ಮ ಬಾಡಿನ ಹೀಟ್ ಆಗಿಸೋಕ್ಕೆ ನಮಗೆ ಏನಾದರೂ ನೆಗಡಿ ಶೀತ ಆದಾಗ ನೋಡ್ರಿ ಬಾಯಿಗೊಂದು ಒಳ್ಳೆ ರುಚಿ ಕೊಡುವಂತಹ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗಾದರೆ ನೋಡ್ರಿ, ಇಲ್ಲಿ ನಾನು ಅವರೆಕಾಳಿಂದ ಹಿತ್ಕಿದ ಅವರೆಕಾಳನ್ನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಣಗಿದಂತಹ ಅವರೆಕಾಳು, ಇದು ಹಸಿ ಅವರೆಕಾಳಲ್ಲ, ಒಣಗಿದಂಥ ಅವರೆಕಾಳು. ಇದನ್ನು 8 ತಾಸು ನಾನಿಲ್ಲಿ ನೆನೆಸಿ ತೊಗೊಂಡು ಬರ್ತೀನಿ ನೋಡ್ರಿ. ಅಂದರೆ ಬೆಳಗ್ಗೆ ನಾವು ಮಾಡಬೇಕು ಅಂದರೆ ರಾತ್ರಿನೇ ನೆನೆ ಹಾಕಬೇಕು, ಚೆನ್ನಾಗಿ ನೆನಿಬೇಕು. ಇದು ಆವಾಗ ಒಳ್ಳೆ ರುಚಿ ಇರುತ್ತೆ ನೋಡ್ರಿ. ಡೈರೆಕ್ಟಾಗಿ ಕುದಿಸೋರಿದ್ರೆ ಡೈರೆಕ್ಟಾಗಿ ಕುದಿಸ್ತಾರೆ, ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಈ ಥರ ನೆನೆಸೋದ್ರಿಂದ ನೋಡ್ರಿ ಬೇಗ ಆಗುತ್ತೆ, ಆಮೇಲೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಪಲ್ಯ ಇದು ನೋಡ್ರಿ, ಈ ಥರ ಇದನ್ನು ಹಿದ್ಕಿದನ್ನು ಅವರೆಕಾಳು ಮಾಡೋದಕ್ಕೆ ಮೇಲಿನ ಸಿಪ್ಪೆ ತೆಗೆದು ಸ್ವಲ್ಪ ನೀರಲ್ಲಿ ಹಾಕಿ ಪ್ರೆಸ್ ಮಾಡಿದರೆ ನೋಡ್ರಿ ಚೆನ್ನಾಗಿ ಅದ್ರ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡ್ತಿರ್ಬೋದು, ಈ ಥರ ನಾವು ಸಿಪ್ಪೆ ತೆಗೆದು ಒಳಗೆ ಇರುವಂಥ ಬೀಜದಿಂದ ನಾನು ಇವತ್ತೊಂದು ಕರಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಸಾಲ ಕರಿ ತುಂಬ ಚೆನ್ನಾಗಿ ಬರುತ್ತೆ. ಜೋಳದ ರೊಟ್ಟಿ ಜೊತೆ ಅಥವಾ ಸಜ್ಜೆ ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕೆ ಮತ್ತು ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ರಾಗಿ ಮುದ್ದೆಗಂತೂ ಹೇಳಿ ಮಾಡಿಸಿದಂತಹ ಕರಿ ರೆಸಿಪಿ ನೋಡ್ರಿ. ಫಸ್ಟು ಇದನ್ನು ಈ ರೀತಿ ಸಿಪ್ಪೆ ತೆಗೆದುಕೊಳ್ರಿ, ತೆಗೆದುಬಿಟ್ಟು ತೊಗೊಂಬರ್ತೀನಿ ನೋಡಿ. ಇಲ್ಲಿ ನಾನು ಮಸಾಲೆಗೆ ಡ್ರೈ ಮಸಾಲಾನ ತೋರಿಸ್ತಾ ಇದ್ದೀನಿ. ಅಂದರೆ 1 ಸ್ಪೂನಷ್ಟು ಧನಿಯಾ ಕಾಳು, ಒಂದು 4-5 ಲವಂಗ, ಚಕ್ಕೆ ಮತ್ತು ಒಂದು ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, 1-2 ಟೊಮೆಟೊ ಮತ್ತು ಒಂದು ಬೆಳ್ಳುಳ್ಳಿ ಗಡ್ಡೆ, 1-2 ಇಂಚಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ನೋಡ್ರಿ. ಇದನ್ನೆಲ್ಲ ನಾನು ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿರಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡ್ಬರ್ರಿ. ಫಸ್ಟು ನಾನಿಲ್ಲಿ ಡ್ರೈ ಮಸಾಲಾನ ಹಾಕ್ತಾಯಿದ್ದೀನಿ ಜಾರಿಗೆ. ಆಮೇಲೆ ನೋಡಿ ಹಸಿ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮೆಟೊ, ನಿಮಗೆ ಗ್ರೇವಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಮಸಾಲಾನ ಹಾಕಿರಿ. ಬೆಳ್ಳುಳ್ಳಿ ಗಡ್ಡೆ ಮತ್ತು ಹಸಿ ಶುಂಠಿ ಎಲ್ಲದನ್ನು ನಾನಿಲ್ಲಿ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ. ಇಲ್ಲಿ ನೋಡಿರಿ, ಅವರೆಕಾಳನ್ನ ಮೇಲಿಂದೆಲ್ಲ ಸಿಪ್ಪೆ ಬಿಡಿಸಿ ಈ ಥರ ತೊಗೊಂಡಿದ್ದೀನಿ ನೋಡಿರಿ. ಇದಕ್ಕೆ ಹಿತ್ಕಿದ ಅವರೆಕಾಳು ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ನೋಡ್ರಿ, ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಇಲ್ಲಿ ನೋಡಿರಿ, ನಾನಿಲ್ಲಿ ಮಸಾಲಾನ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ತುಂಬ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ರಿ, ಆವಾಗ ಕರಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಮಸಾಲ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಆಮೇಲೆ ಕರಿ ಮಾಡೋದಕ್ಕೆ ನೋಡಿ, ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಮತ್ತು ಒಗ್ಗರಣೆಗೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿರಿ. ಇಷ್ಟಾದರೆ ಸಾಕು. ನಾನಿಲ್ಲಿ ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಕರಿ ಮಾಡೋದಕ್ಕೆ. ಅದರಲ್ಲಿರೋ ತೇವಾಂಶ ಎಲ್ಲ ಹೋದ್ಮೇಲೆ ನೋಡಿರಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ ಒಗ್ಗರಣೆಗೆ. ನಿಮ್ಮ ಕರಿ ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಎಣ್ಣೆನ ಆ್ಯಡ್ ಮಾಡ್ಕೊಳ್ರಿ. ನಾನಿಲ್ಲಿ 1 ಕಪ್ಪಷ್ಟು ಹಿತ್ಕಿದ ಅವರೆಕಾಳನ್ನು ತೊಗೊಂಡಿದ್ದೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನಿಂದ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನೋಡಿರಿ ಒಗ್ಗರಣೆಗೆ. ಇದಕ್ಕೆ ಈಗ ಸಾಸಿವೆನ ಹಾಕ್ತೀನಿ ನೋಡಿ. ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ ಅದು ಫ್ಲೇವರು. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕಿರಿ. ಇದನ್ನು ನೀವು ಹಸಿ ಅವರೆಕಾಳಿಂದನೂ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಅದು ಸೀಸನ್ನಲ್ಲಿ ಸಿಗೋದ್ರಿಂದ, ಸೀಸನ್ ಇಲ್ಲದೆ ಇರುವಾಗ ಈ ಥರ ಒಣ ಅವರೆಕಾಳಿಂದ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡಿ ತೊಗೊಂಡಂಥ ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಉಳ್ಳಾಗಡ್ಡಿ ಹಸಿ ಇರಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಸರಿಯಾಗಿ. ಇದನ್ನು 1-2 ನಿಮಿಷ ಇಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಉಳ್ಳಾಗಡ್ಡಿ ಹೇಗೆ ಫ್ರೈ ಆಗುತ್ತೋ ಹಾಗೆ ಕರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸ್ವಲ್ಪ ಇದು ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಆಮೇಲೆ ನೋಡಿ, ಇದಕ್ಕೆ ನೆನೆಸಿದಂತಹ ಮೇಲಿಂದ ಸಿಪ್ಪೆ ತೆಗೆದಂಥ ಹಿತ್ಕಿದ ಅವರೆಕಾಳನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ, ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ರಿ. ಇದನ್ನು ಸಹಿತ 1-2 ನಿಮಿಷ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಒಳ್ಳೆ ರುಚಿ ಕೊಡುತ್ತೆ ಇದು ಸರಿಯಾಗಿ ಫ್ರೈ ಮಾಡಿಕೊಂಡ್ರೆ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ರಿ. ಇದಕ್ಕೇನು ಟೊಮೆಟೊ ಹಾಕೋದು ಬೇಡ, ಏನು ಬೇಡ. ನಾವು ಗ್ರೈಂಡ್ ಮಾಡಬೇಕಾದ್ರೇ ಟೊಮೆಟೊನ ಹಾಕಿದ್ದೀವಿ, ಒಗ್ಗರಣೆಗೆ ಏನು ಬೇಡ.
ನೋಡಿ ಹಾಗಾದರೆ ಸರಿಯಾಗಿ ಫ್ರೈ ಆದಮೇಲೆ ಒಂದು ನಿಮಿಷ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ರಿ. ಇದನ್ನು ಸಹಿತ ಇಲ್ಲಿ ಒಗ್ಗರಣೆಯಲ್ಲೇ ಹಾಕ್ಕೊಳ್ರಿ, ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಒಗ್ಗರಣೆಲೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಕರಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಪಲ್ಯ ಏನಾದರೂ ಮಾಡಬೇಕಾದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಆ್ಯಡ್ ಮಾಡಿಕೊಳ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೋಡಿರಿ, ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಳ್ರಿ, ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡಿರಿ ಕಲರ್ ಎಷ್ಟು ಸೂಪರಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಗ್ರೈಂಡ್ ಮಾಡಿದಂತಹ ಮಸಾಲಾನ ಹಾಕ್ತಾಯಿದ್ದೀನಿ ನಾನು ಹೇಳ್ದಂಗೆ ನಿಮಗೆ ಮಸಾಲ ಕರಿ ಮಾಡ್ತಿರೋದ್ರಿಂದ ಗ್ರೇವಿ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕಬೇಕು. ನಿಮಗೆ ಜಾಸ್ತಿ ಬೇಕಂದವ್ರು ಜಾಸ್ತಿ ಆ್ಯಡ್ ಮಾಡಿರಿ, ಕಡಿಮೆ ಬೇಕಂದವರು ಕಡಿಮೆ ಆ್ಯಡ್ ಮಾಡ್ಕೊಳ್ರಿ. ನಾನು ತುಂಬ ನೀರಾಗೂ ಬೇಡ, ತುಂಬ ತಿಕ್ನೆಸ್ ಆಗು ಬೇಡ ಅಂಥೇಳಿ ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಇದನ್ನು 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ರಿ. ಮಸಾಲ ನಾವು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ, ಹಸಿ ತೆಂಗಿನಕಾಯಿ ಎಲ್ಲದನ್ನು ಹಸಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಅದರ ಹಸಿ ಸ್ಮೆಲ್ ಇರುತ್ತೆ. ಅದು ಹೋಗೋವರೆಗೂ ಚೆನ್ನಾಗಿ 1-2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ರಿ. ಅಂದರೆ ಬೇಳೆ ಚೆನ್ನಾಗಿ ಬಾಯ್ಲ್ ಆಗಬೇಕು, ಕುದಿಬೇಕು. ಕುದಿಯೋಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ರಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ರಿ. ಇದೇನು ಸುತ್ತಲೂ ಇರುತ್ತೋ ಮಸಾಲೆ ಅದೆಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿರಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ನೀರನ್ನು ಹಾಕಿದ್ದೀನಿ. ಇದನ್ನ ಈಗ ಕುದಿಯೋಕ್ಕೆ ಬಿಡೋಣ, ಚೆನ್ನಾಗಿ ಬಾಯ್ಲ್ ಆಗಲಿ. ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಬೇಳೆ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಕ್ಕೆ ಬಿಡಿ. ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಕುಕ್ಕರಲ್ಲೂ ಮಾಡ್ಬೋದು. ನಾನಿಲ್ಲಿ ನೆನೆಸಿರೋದ್ರಿಂದ ಬೇಳೆಕಾಳನ್ನು ನೆನೆಸಿರೋದ್ರಿಂದ ಬೇಗ ಕುದಿಯುತ್ತೆ ಅಂಥೇಳಿ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಇನ್ನೂ ಅರ್ಜೆಂಟ್ ಬೇಗ ಅವಸರ ಇದ್ದವರು ಕುಕ್ಕರ್ನಲ್ಲಿ ಮಾಡ್ಬೋದು. ಕುಕ್ಕರ್ನಲ್ಲಿ ನೋಡಿರಿ ಇದೇ ಮೆಥಡ್ನಲ್ಲಿ ನೀವು ಒಗ್ಗರಣೆ ಮಸಾಲೆ ಎಲ್ಲ ಹಾಕ್ಕೊಂಡು 1-2 ವಿಸಿಲ್ ಹಾಕ್ಸಿದ್ರೆ ಬೇಳೆ ಸಾಫ್ಟಾಗಿ ಬೇಯುತ್ತೆ ನೋಡಿರಿ. ಈಗ ನೋಡಿರಿ ಇಲ್ಲಿ ಕೂಡ ಕರಿ ಚೆನ್ನಾಗಿ ರೆಡಿಯಾಗಿದೆ. ಯಾಕಂದರೆ ನೋಡಿರಿ ಮೇಲೆಯಿಂದ ಚೆನ್ನಾಗಿ ಎಣ್ಣೆ ತೇಲ್ ಬಂದಿದೆ ಅಂದರೆ ಕಾಳು ಬೆಂದಿದೆ ಅಂತ ಅರ್ಥ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದ್ಕಿದ ಅವರೆಕಾಳು ತುಂಬ ಸಾಫ್ಟಾಗಿ ಬೆಂದಿದೆ ನೋಡಿರಿ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಮಸಾಲ ಕರಿನೂ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಈಗ ಇದನ್ನು ಫ್ಲೇಮ್ ಆಫ್ ಮಾಡ್ತೀನಿ ನೋಡಿರಿ. ನಾವು ಒಗ್ಗರಣೆ ಹಾಕಿದಂತೆ ಎಣ್ಣೆ ಎಲ್ಲ ಚೆನ್ನಾಗಿ ಸುತ್ತ ಕಡೆ ಬಿಟ್ಕೊಂಬಂದಿದೆ ಅಂದರೆ ಕರೆಕ್ಟಾಗಿ ಗ್ರೇವಿ ಬೆಂದಿದೆ ಅಂತ ಅರ್ಥ. ಈಗ ನೋಡಿರಿ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಕರಿ. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಹತ್ರ ಹಸಿ ಅವರೆಕಾಳಿದ್ರೆ ನೀವು ಅದರಲ್ಲಿನೂ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಮುದ್ದೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ನೋಡಿರಿ ರಾಗಿ ಮುದ್ದೆ. ನಾವು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ಇವತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಸಿ ಕ್ಯಾರೆಟು, ಹಸಿ ಉಳ್ಳಾಗಡ್ಡಿ ಮತ್ತು ಇದ್ರ ಜೊತೆ ನೋಡಿರಿ ಕೆಂಪು ಚಟ್ನಿನೂ ನಾನು ಹಾಕ್ತಾಯಿದ್ದೀನಿ. ಈ ಕೆಂಪು ಚಟ್ನಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಚಟ್ನಿನೂ ರೆಸಿಪಿ ಶೇರ್ ಮಾಡಿದ್ದೀನಿ ನಾನು, ವಿಡಿಯೋದಲ್ಲಿದೆ, ಹೋಗಿ ನೋಡ್ಬೋದು ನೀವು ನಮ್ಮ ಚಾನಲ್ನಲ್ಲಿ. ಇದ್ರ ಜೊತೆ ಮೊಸರು ನೋಡಿರಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಜ್ಜೆ ರೊಟ್ಟೆ ಖಡಕ್ ರೊಟ್ಟಿ ತುಂಬ ರುಚಿಯಾಗಿತ್ತು. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿರಿ. ಇದೇ ರೀತಿ ಆರೋಗ್ಯಕರವಾಗಿ ಎಲ್ಲ ರೆಸಿಪಿಗಳನ್ನು ಮಾಡಿಕೊಂಡು ತಿಂದು ನೋಡಿರಿ. ನಾನಿನ್ನೂ ಕರಿ ರೆಸಿಪಿ ಆಗಿರ್ಬೋದು, ಆಮೇಲೆ ವೆಜ್ ರೆಸಿಪಿ, ರೈಸ್ ರೆಸಿಪಿ, ಮಾರ್ನಿಂಗ್ ಟಿಫನ್ ರೆಸಿಪಿ, ಬ್ರೇಕ್ಫಾಸ್ಟ್ ಎಲ್ಲದನ್ನು ನಾನು ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು. ಇದೇ ರೀತಿ ಎಮ್ಮಿ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ, ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ರಾಗಿ ಮುದ್ದೆ ಜೊತೆ ಆದರೂ ತಿನ್ಬೋದು, ಬಿಸಿ ಅನ್ನಕ್ಕೆ ಅಥವಾ ಇಡ್ಲಿ ಜೊತೆ, ದೋಸೆಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿರಿ. ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿರಿ. ಅವರೆಕಾಳು ಅಂತೂ ತುಂಬ ಚೆನ್ನಾಗಿ ಬಂದಿದೆ.
ಕರಿ ಅಂತೂ ತುಂಬ ಟೇಸ್ಟಿಯಾಗಿದೆ. ನಾನಿಲ್ಲಿ ತುಂಬ ರುಚಿಯಾಗಿ ಬಂದಿದೆ, ಟೇಸ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮತ್ತು ಮೊಸರು ಜೊತೆನೂ ತಿಂತಾಯಿದ್ದೀನಿ ನೋಡಿರಿ. ಈ ರೀತಿ ಊಟ ಇದ್ದರೆ ಆಹಾ, ಸ್ವರ್ಗಕ್ಕೆ ಮೂರಗೇನು ನೋಡಿರಿ, ತುಂಬ ರುಚಿಯಾಗಿ ಬಂದಿದೆ ನೋಡಿರಿ ಫ್ರೆಂಡ್ಸ್. ಹಾಗಾದರೆ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಈ ಅವರೆಕಾಳು ನಮ್ಮ ದೇಹಕ್ಕೆ ತುಂಬ ಹೀಟ್ ನೋಡಿರಿ. ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ಬೆಸ್ಟ್ ಕರಿ ನೋಡಿರಿ. ನೋಡಿ, ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.